ಚಂದಿರಾಮ ಅಂತನ ನೋಡೋಕೆ ಎಂಥ ಕುಂಡಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದ ಅಕ್ಟೋಬರ್ 17, 1956 ಕುಣಿಗಲ್ ದೊಡ್ಡಕೆರೆ ಇತಿಹಾಸದಲ್ಲಿ ಕರಾಳ ದಿನ. ಆ ದಿನ ಬುಧವಾರ ಬೆಳಗ್ಗೆ 5:30 ಗಂಟೆಗೆ ಕುಣಿಗಲ್ ದೊಡ್ಡಕೆರೆ ಏರಿ ಮಾಳ ಬಿದ್ದು ಒಡೆದು ಹೋಗಿದ್ದು ಅಪಾರ ಪ್ರಮಾಣದ ನೀರು ದೊಡ್ಡಪೇಟೆ ಕೋಟೆ ಪ್ರದೇಶಕ್ಕೆ ನುಗ್ಗಿತು. ಕೂಡಲೇ ಕಾರ್ಯಪ್ರವೃತ್ತರಾದ ಅಂದಿನ ತಾಲೂಕು ಆಡಳಿತ, ಪುರಸಭಾ ಆಡಳಿತ, ದೊಡ್ಡಪೇಟೆ ಹಾಗೂ ಕೋಟೆ ಜನರನ್ನು JKBMS ಶಾಲಾ ಮೈದಾನಕ್ಕೆ ಸ್ಥಳಾಂತರಿಸಿದರು. ಆದರೆ ಈ ಮಧ್ಯ ನೀರು ಹೆಚ್ಚಿಗೆ ನುಗ್ಗಿದ್ದರಿಂದ ಕುದುರೆ ಫಾರಂನ ಗೋಡೆ ಒಡೆದು ನೀರನ್ನು ಚಿಕ್ಕಕೆರೆ ಮೂಲಕ ನಾಗಿನಿ ನದಿಗೆ ಹರಿಬಿಡಲಾಯಿತು. ಈ ಮಧ್ಯೆ ಜನರ ಕಷ್ಟ ಸುಖ ಕೇಳಲು ಅಂದಿನ ಶಾಸಕರಾದ ಮೂಡ್ಲಗಿರಿ ಗೌಡರು, ಹುಲಿದುರ್ಗ ಶಾಸಕರಾದ ಎನ್ ಹುಚ್ಚಮಾಸ್ತಿಗೌಡ, ಕಂದಾಯ ಮಂತ್ರಿ ಚನ್ನಬಸಪ್ಪ ಹಾಗೂ ಪಿಡಬ್ಲ್ಯೂಡಿ ಸಚಿವರಾದ ವೀರಣ್ಣಗೌಡರು ಮತ್ತು ಸಂಸದರಾದ ಕೃಷ್ಣಪ್ಪ ಇತರರು ಆಗಮಿಸಿ ಜನತೆಗೆ ಸಾಂತ್ವನ ಹೇಳಿದರು. ಇದು ಕುಣಿಗಲ್ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿದೆ. ಅಂದಿನ ಪುರಸಭಾ ಆಡಳಿತ 320 ರುಗಳನ್ನು ಪುರಸಭಾ ನಿಧಿಯಿಂದ ವ್ಯಯ ಮಾಡಿ ನಗರದ ನಾಗರಿಕರಿಗೆ ಬೆಳಗ್ಗೆ ಹಾಲು, ಬಿಸ್ಕತ್, ಮಧ್ಯಾಹ್ನ ಊಟ ಹಾಗೂ ಸಂಜೆ ಗಂಜಿ ಊಟ ವಿತರಣೆ ಮಾಡಲಾಗಿತ್ತು. ಆದರೆ ಇದೀಗ ಇಂಥ ಘಟನೆ ಮರುಕಳಿಸದ ರೀತಿಯಲ್ಲಿ ಕುಣಿಗಲ್ ದೊಡ್ಡಕೆರೆ ಏರಿ 2 ಕಡೆ ಮಾಳ ಬಿದ್ದಿದ್ದು ಅದನ್ನು ಸರಿಪಡಿಸುವ ಹೊಣೆಗಾರಿಕೆ ಸಂಬಂಧಪಟ್ಟ ಇಲಾಖೆ ಮೇಲಿದೆ. ಇತಿಹಾಸ ಪ್ರಸಿದ್ಧ ದೊಡ್ಡಕೆರೆ ಮಳೆ ಬಿದ್ದಿದ್ದು ಇದನ್ನ ರೆಡಿ ಮಾಡುವಂಥ ಕೆಲಸ ಮಾಡಬೇಕು. 1956ರಲ್ಲಿ ಕೆರೆ ಹೊಡೆದಿದ್ದು ಇದನ್ನು ಉಳಿಸ್ಕೊಂಡು ಅವತ್ತಿನ ಕಾಲಕ್ಕೆ ರಿಪೇರಿ ಮಾಡಿ ಉಳಿಸ್ಕೊಂಡವ್ರೆ. ಇದು ಇಷ್ಟು ದೊಡ್ಡ ಕೆರೆನ ಇವತ್ತು ಕರ್ನಾಟಕದಲ್ಲಿ 2ನೇ ದೊಡ್ಡ ಕೆರೆ. ಇದನ್ನು ಮತ್ತೆ ಕಟ್ಟಕ್ಕಾಗಲ್ಲ. ಅಧಿಕಾರಿಗಳು ಇದನ್ನು ಉಳಿಸೋ ಬೆಳೆಸೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು. ಕೆರೆ ಏರಿ ಮಳೆ ಬಿದ್ದಿದ್ದು ಇದನ್ನು ರಿಪೇರಿ ಮಾಡುವಂಥ ಕೆಲಸ ಆಗಬೇಕು.